ಹಾಯ್ ಫ್ರೆಂಡ್ಸ್, ಇಂದು ನಡೆದಂಥ KSRP 2020 ಪ್ರಶ್ನೆ ಪತ್ರಿಕೆ ಮತ್ತು ಕೀ ಆನ್ಸರ್ಸ್ ನೋಡೋಣ. ಫಸ್ಟ್ ಕ್ವಶನ್, ಯಾವ ಭಾರತೀಯ ಬಂದರು ಟ್ರಸ್ಟ್ ಅನ್ನು ಶ್ಯಾಮ್ ಪ್ರಸಾದ್ ಮುಖರ್ಜಿ ಪೋರ್ಟ್ ಟ್ರಸ್ಟ್ ಎಂದು ಮರುನಾಮಕರಣ ಮಾಡಲಾಗಿದೆ? ಕರೆಕ್ಟ್ ಆನ್ಸರ್ ಕೋಲ್ಕತ್ತಾ ಪೋರ್ಟ್ ಟ್ರಸ್ಟ್. ನವಿಲು ತೀರದ ಬಳಿ ಯಾವ ನದಿ ಅಣೆಕಟ್ಟನ್ನು ಕಟ್ಟಲಾಗಿದೆ? ಕರೆಕ್ಟ್ ಆನ್ಸರ್ ಮಲಪ್ರಭಾ. ಮಾದಕ ದ್ರವ್ಯ ಮತ್ತು ಅಕ್ರಮ ಕಳ್ಳ ಸಾಗಾಣಿಕೆ ವಿರುದ್ಧ ಅಂತಾರಾಷ್ಟ್ರೀಯ ದಿನವನ್ನು ಯಾವಾಗ ಆಚರಿಸುತ್ತಾರೆ? ಕರೆಕ್ಟ್ ಆನ್ಸರ್ ಇಸ್ 26 ಜೂನ್. ಕರ್ನಾಟಕದ ಮೊದಲ ಉಪಮುಖ್ಯಮಂತ್ರಿ ಯಾರು? SM ಕೃಷ್ಣ. ಮಂಡಗದ್ದೆ ಪಕ್ಷಿಧಾಮ ಯಾವ ಜಿಲ್ಲೆಯಲ್ಲಿದೆ? ಕರೆಕ್ಟ್ ಆನ್ಸರ್ ಶಿವಮೊಗ್ಗ. ಇಂಗದಾಳು ತಾಮ್ರದ ಗಣಿ ಯಾವ ಜಿಲ್ಲೆಯಲ್ಲಿದೆ? ಕರೆಕ್ಟ್ ಆನ್ಸರ್ ಚಿತ್ರದುರ್ಗ. ಕರ್ನಾಟಕದ ಪಂಜಾಬ್ ಎಂದು ಕರೆಸಿಕೊಳ್ಳುವ ಜಿಲ್ಲೆ ಯಾವುದು? ವಿಜಯಪುರ. 1 ಹಾರ್ಸ್ ಪವರ್ ಎಷ್ಟು ವ್ಯಾಟ್ಗಳಿಗೆ ಸಮ? 746 ವ್ಯಾಟ್ಗಳಿಗೆ ಸಮ. ಕರ್ನಾಟಕ ಕೇಸರಿ ಎಂದು ಹೆಸರಾದ ಸ್ವಾತಂತ್ರ್ಯ ಹೋರಾಟಗಾರ ಯಾರು? ಕರೆಕ್ಟ್ ಆನ್ಸರ್ ಇಸ್ ಗಂಗಾಧರ್ ರಾವ್ ದೇಶಪಾಂಡೆ. ತಲೆದಂಡ ಎಂಬ ನಾಟಕ ಕರ್ತೃ ಯಾರು? ಕರೆಕ್ಟ್ ಆನ್ಸರ್ ಇಸ್ ಗಿರೀಶ್ ಕಾರ್ನಾಡ್. ಈ ಕೆಳಗಿನವುಗಳಲ್ಲಿ ಅತಿ ಹಗುರವಾದ ಅನಿಲ ಯಾವುದು? ಕರೆಕ್ಟ್ ಆನ್ಸರ್ ಜಲಜನಕ. ಈ ಕೆಳಗಿನವಲ್ಲಿ ಯಾವುದು ಸರಿಯಲ್ಲ? ಎಕ್ಸೆಲ್. ಸೂಕ್ಷ್ಮ ಮಂಜುಗಡ್ಡೆ ಎಂದರೇನು? ಕರೆಕ್ಟ್ ಆನ್ಸರ್ ಇಸ್ ಘನ ಇಂಗಾಲದ ಡೈಆಕ್ಸೈಡ್. ಸಂವಿಧಾನದ 9ನೇ ಅನುಸೂಚಿಯ ಯಾವುದಕ್ಕೆ ಸಂಬಂಧಿಸಿದೆ? ಭೂ ಸುಧಾರಣೆ. ಈ ಕೆಳಗಿನವರಲ್ಲಿ ಯಾವುದು ಸರಿಯಲ್ಲ? ಹಳದಿ ಕ್ರಾಂತಿ ಮೊಟ್ಟೆ ಸರಿಯಲ್ಲ. ಈ ಕೆಳಗಿನವುಗಳಲ್ಲಿ ಯಾವುದು ಭಾರತದ ಸಂವಿಧಾನದ ಪ್ರಸ್ತಾವನೆಯಲ್ಲ? ಭ್ರಷ್ಟಾಚಾರ ರಹಿತ. ಈ ಕೆಳಗಿನವುಗಳಲ್ಲಿ ಯಾವುದು ಸರಿ? ರಷ್ಯಾ GRU. ನೆಕ್ಸ್ಟ್ ಕ್ವಶನ್, ಈ ಕೆಳಗಿನವಲ್ಲಿ ಯಾವುದು ದ್ರಾವಿಡ್ ಭಾಷೆ ಅಲ್ಲ? ಮರಾಠಿ. ತಾರಾಪುರ್ ಅಣು ಶಕ್ತಿ ಸ್ಥಾವರ ಯಾವ ಜಿಲ್ಲೆಯಲ್ಲಿದೆ? ಕರೆಕ್ಟ್ ಆನ್ಸರ್ ಮಹಾರಾಷ್ಟ್ರದಲ್ಲಿದೆ. ನೆಕ್ಸ್ಟ್ ಕ್ವಶನ್, ಈ ಕೆಳಗಿನವಲ್ಲಿ ಯಾವುದು ರಾಜ್ಯ ನಿರ್ದೇಶಕ ತತ್ವಗಳಲ್ಲಿ ಸಂಬಂಧಿಸಿದ್ದು ಅಲ್ಲ? ಕರೆಕ್ಟ್ ಆನ್ಸರ್ ಸಂವಿಧಾನ, ರಾಷ್ಟ್ರಧ್ವಜ ಮತ್ತು ರಾಷ್ಟ್ರಗೀತೆಗೆ ಗೌರವ. 21 ಕ್ವಶನ್, ರಾಜ್ಯ ತುರ್ತು ಪರಿಸ್ಥಿತಿ ಮಾಡುವುದಕ್ಕೆ ಸಂಬಂಧಿಸಿದ್ದು? 356ನೇ ವಿಧಿ. ಈ ಕೆಳಗಿನವಲ್ಲಿ ಯಾವುದು ಸರಿ? ಕರೆಕ್ಟ್ ಆನ್ಸರ್ ಡಿ ಎಲ್ಲವೂ ಸರಿಯಾಗಿದೆ. ನೆಕ್ಸ್ಟ್ ಕ್ವಶನ್, ಈ ಕೆಳಗಿನವಲ್ಲಿ ಯಾವುದು ಸರಿಯಲ್ಲ? ಕರೆಕ್ಟ್ ಆನ್ಸರ್ ಮಲೇಷಿಯಾ ಮತ್ತು ಹಾಂಗ್ಕಾಂಗ್ ಸರಿಯಲ್ಲ. ನೆಕ್ಸ್ಟ್ ಕ್ವಶನ್, ಈ ಕೆಳಗಿನವಲ್ಲಿ ಯಾವುದು ಕೇಂದ್ರ ಪಟ್ಟಿಯಲ್ಲಿಲ್ಲ? ಕರೆಕ್ಟ್ ಆನ್ಸರ್ ನೀರಾವರಿ. ಭಾರತ ಸಂವಿಧಾನದ 371ನೇ ಜೆ ವಿಧಿಯ ಯಾವುದಕ್ಕೆ ಸಂಬಂಧಿಸಿದೆ? ಕರೆಕ್ಟ್ ಆನ್ಸರ್ ಕಲ್ಯಾಣ ಕರ್ನಾಟಕ. ಈ ಕೆಳಗಿನವುಗಳಲ್ಲಿ ಯಾವುದು ಸಂವಿಧಾನಾತ್ಮಕ ಸಂಸ್ಥೆ ಅಲ್ಲ? ಕರೆಕ್ಟ್ ಆನ್ಸರ್ ನನ್ ಆಫ್ ದಿ ಅಬೋವ್. ಇವುಗಳಲ್ಲಿ ಯಾವುದೂ ಅಲ್ಲ. ನೆಕ್ಸ್ಟ್ ಕ್ವಶನ್, ಈ ಕೆಳಗಿನ ಹೊಂದಾಣಿಕೆಯಲ್ಲಿ ಯಾವುದು ಸರಿಯಿಲ್ಲ? ಕರೆಕ್ಟ್ ಆನ್ಸರ್ ಲಾಲ್ ಬಹದ್ದೂರ್ ಶಾಸ್ತ್ರಿ ಕ್ರೀಡಾಂಗಣ ಬೆಂಗಳೂರು. ಈ ಕೆಳಗಿನವಲ್ಲಿ ಯಾವುದು ಸರ್ಚ್ ಇಂಜಿನ್ ಆಗಿದೆ? ಕರೆಕ್ಟ್ ಆನ್ಸರ್ ಎಲ್ಲವೂ. ನೆಕ್ಸ್ಟ್ ಕ್ವಶನ್, LCD ಅನ್ನು ವಿಸ್ತರಿಸಿ. ಲಿಕ್ವಿಡ್ ಕ್ರಿಸ್ಟಲ್ ಡಿಸ್ಪ್ಲೇ. ನೆಕ್ಸ್ಟ್ ಕ್ವಶನ್, ಕರ್ನಾಟಕ ಪೊಲೀಸ್ ಅಕಾಡೆಮಿ ಎಲ್ಲಿದೆ? ಕರೆಕ್ಟ್ ಆನ್ಸರ್ ಮೈಸೂರು. ಕರ್ನಾಟಕದ ಮಾರ್ಟಿನ್ ಲೂಥರ್ ಎಂದು ಯಾರನ್ನು ಕರೆಯುತ್ತಾರೆ? ಕರೆಕ್ಟ್ ಆನ್ಸರ್ ಬಸವಣ್ಣನವರಿಗೆ.
ನೆಕ್ಸ್ಟ್ ಕ್ವಶನ್, ಪ್ರಸ್ತುತ ಕರ್ನಾಟಕ ಹೈಕೋರ್ಟ್ನ ಮುಖ್ಯ ನ್ಯಾಯಾಧೀಶರು ಯಾರು? ಕರೆಕ್ಟ್ ಆನ್ಸರ್ ಅಭಯ್ ಶ್ರೀನಿವಾಸ್ ಓಕಾ. ಮೈ ಕಂಟ್ರಿ ಮೈ ಲೈಫ್ ಈ ಪುಸ್ತಕದ ಲೇಖಕರು ಯಾರು? ಕರೆಕ್ಟ್ ಆನ್ಸರ್ LK ಅಡ್ವಾಣಿ. ನೆಕ್ಸ್ಟ್ ಕ್ವಶನ್, ಗದುಗಿನ ಭಾರತವನ್ನು ರಚಿಸಿದವರು ಯಾರು? ಕರೆಕ್ಟ್ ಆನ್ಸರ್ ಇಸ್ ಕುಮಾರವ್ಯಾಸ. ಈ ಕೆಳಗಿನವುಗಳಲ್ಲಿ ಯಾವುದು ಸರಿ? ಕರೆಕ್ಟ್ ಆನ್ಸರ್ ಎಲ್ಲವೂ ಸರಿಯಾಗಿದೆ. ಈ ಕೆಳಗಿನವುಗಳಲ್ಲಿ ಯಾವುದು ಸರಿಯಲ್ಲ? ಕರೆಕ್ಟ್ ಆನ್ಸರ್ ಸ್ಪೇನ್. ನೆಕ್ಸ್ಟ್ ಕ್ವಶನ್, ಕರ್ನಾಟಕದಲ್ಲಿ ಪ್ರಥಮ ಬ್ಯಾಂಕ್ ಆರಂಭವಾದ ಸ್ಥಳ? ಮಂಗಳೂರಿನಲ್ಲಿ. ಇದಕ್ಕೆ ಸರಿಯಾದ ಉತ್ತರ 2000. ಇದಕ್ಕೆ ಸರಿಯಾದ ಉತ್ತರ 324. ಕ್ವಶನ್ ನಂಬರ್ 40, ಕರೆಕ್ಟ್ ಆನ್ಸರ್ 1. ಕ್ವಶನ್ ನಂಬರ್ 41, ತೇಜಸ್ಸು ಎಂಬುದು ಒಂದು ಯುದ್ಧ ವಿಮಾನವಾಗಿದೆ. ಈ ಕೆಳಗಿನವಲ್ಲಿ ಯಾವುದು ಸರಿಯಿಲ್ಲ? ಕರೆಕ್ಟ್ ಆನ್ಸರ್ ಹುಲಿಕಲ್ ಘಾಟ್ ಮತ್ತು ಶಿವಮೊಗ್ಗ ಮತ್ತು ತುಮಕೂರು. ಈ ಆನ್ಸರ್ ತಪ್ಪಾಗಿದೆ. ವೈನೋಲಾಜಿ ಎಂದರೇನು? ಕರೆಕ್ಟ್ ಆನ್ಸರ್ ವೈನ್ ತಯಾರಿಕಾ ಅಧ್ಯಯನ. ಈ ಕೆಳಗಿನವಲ್ಲಿ ಯಾವುದು ರಾಷ್ಟ್ರೀಯ ಉದ್ಯಾನವನ? ಎಲ್ಲವೂ ಸರಿಯಾಗಿದೆ. ರಾಷ್ಟ್ರೀಯ ಷೇರು ವಿನಿಮಯ ಕೇಂದ್ರ ಎಲ್ಲಿದೆ? ಕರೆಕ್ಟ್ ಆನ್ಸರ್ ಇಸ್ ಮುಂಬೈ. ಈ ಕೆಳಗಿನವಲ್ಲಿ ಕೃಷ್ಣಾ ನದಿ ಉಪನದಿ ಯಾವುದು? ಕರೆಕ್ಟ್ ಆನ್ಸರ್ ಎಲ್ಲವೂ. ನೆಕ್ಸ್ಟ್ ಕ್ವಶನ್, ದಾಲ್ ಸರೋವರ ಎಲ್ಲಿದೆ? ಕರೆಕ್ಟ್ ಆನ್ಸರ್ ಜಮ್ಮು ಮತ್ತು ಕಾಶ್ಮೀರ್. ಕಾವೇರಿ ನದಿ ನೀರು ಹಂಚಿಕೆ ಸಮಸ್ಯೆ ಇರುವುದು ಇವುಗಳ ಮಧ್ಯೆ? ಕರೆಕ್ಟ್ ಆನ್ಸರ್ ಕರ್ನಾಟಕ, ತಮಿಳುನಾಡು, ಕೇರಳ ಮತ್ತು ಪುದುಚೇರಿ. ಉದಯವಾಗಲಿ ಚೆಲುವ ಕನ್ನಡ ನಾಡು ಎಂಬ ಗೀತೆ ಬರೆದವರು ಯಾರು? ಕರೆಕ್ಟ್ ಆನ್ಸರ್ ಇಸ್ ಒಯಿಲಗೋಳ ನಾರಾಯಣರಾವ್. ಕರ್ನಾಟಕದ ಕುಲಪುರೋಹಿತರು ಯಾರು? ಕರೆಕ್ಟ್ ಆನ್ಸರ್ ಇಸ್ ಆಲೂರು ವೆಂಕಟರಾಯರು. ನೆಕ್ಸ್ಟ್ ಕ್ವಶನ್, 2020 ಜನವರಿ 27ರಂದು ವಿಧಾನ ಪರಿಷತ್ತನ್ನು ರದ್ದುಗೊಳಿಸಿದ ರಾಜ್ಯ ಯಾವುದು? ಕರೆಕ್ಟ್ ಆನ್ಸರ್ ಇಸ್ ಆಂಧ್ರ ಪ್ರದೇಶ. ಕೋವಿಡ್-19 ವಿರುದ್ಧ ಹೋರಾಟಕ್ಕಾಗಿ ಕೇಂದ್ರ ಸರ್ಕಾರ ಯಾವ ನಿಧಿಯನ್ನು ಸ್ಥಾಪಿಸಿದೆ? ಕರೆಕ್ಟ್ ಆನ್ಸರ್ PM ಕೇರ್ ಫಂಡ್. ಈ ಕೆಳಗಿನವಲ್ಲಿ ಯಾವುದು ಶೇಕಡಾವಾರು ಹೆಚ್ಚು ಇಂಗಾಲ ಅನಿಲ ಹೊಂದಿದೆ? ಕರೆಕ್ಟ್ ಆನ್ಸರ್ ಇಸ್ ಆಂಥ್ರಾಸೈಟ್. ಸತೀಶ್ ಧವನ್ ಉಪಗ್ರಹ ಉಡಾವಣಾ ಕೇಂದ್ರ ಎಲ್ಲಿದೆ? ಕರೆಕ್ಟ್ ಆನ್ಸರ್ ಇಸ್ ಶ್ರೀಹರಿಕೋಟಾ, ಆಂಧ್ರ ಪ್ರದೇಶ. ಈ ಕೆಳಗಿನ ರಾಜ್ಯಗಳಲ್ಲಿ ಯಾವುದು ಪಾಕಿಸ್ತಾನದೊಂದಿಗೆ ಗಡಿಯನ್ನು ಹೊಂದಿಲ್ಲ? ಕರೆಕ್ಟ್ ಆನ್ಸರ್ ಇವುಗಳಲ್ಲಿ ಯಾವುದು ಅಲ್ಲ. ಮಜೂಲಿ ದ್ವೀಪವಿರುವ ನದಿ ಯಾವುದು? ಕರೆಕ್ಟ್ ಆನ್ಸರ್ ಬ್ರಹ್ಮಪುತ್ರ. ಈ ಕೆಳಗಿನವಲ್ಲಿ ಯಾವುದು ಪರೋಕ್ಷ ತೆರಿಗೆ ಆಗಿದೆ? ಅಬಕಾರಿ ಸುಂಕ. ಮೊದಲ 10 ಅವಿಭಾಜ್ಯ ಸಂಖ್ಯೆಗಳ ಮೊತ್ತ ಎಷ್ಟು? ಕರೆಕ್ಟ್ ಆನ್ಸರ್ ಇಸ್ 129. ಇದಕ್ಕೆ ಸರಿಯಾದ ಉತ್ತರ 800%. ಭಾರತವು ಒಂದು ಮಿಶ್ರ ಅರ್ಥ ವ್ಯವಸ್ಥೆ ಆಗಿದೆ. ಗೌತಮ ಬುದ್ಧನ ಇನ್ನೊಂದು ಹೆಸರು ಏನು? ಕರೆಕ್ಟ್ ಆನ್ಸರ್ ಸಿದ್ಧಾರ್ಥ. ಔರಂಗಜೇಬನ ಪೂರ್ಣ ಹೆಸರೇನು? ಕರೆಕ್ಟ್ ಆನ್ಸರ್ ಇಸ್ ಮುಯಿನ್ ಉದ್ದೀನ್ ಮೊಹಮ್ಮದ್ ಔರಂಗಜೇಬ್.
ಅಲಹಾಬಾದ್ನಲ್ಲಿ ಕುಂಭಮೇಳ ಮೊದಲ ಬಾರಿಗೆ ಪ್ರಾರಂಭಿಸಿದ ರಾಜ್ಯ ಯಾವುದು? ರಾಜ ಯಾರು? ಕರೆಕ್ಟ್ ಆನ್ಸರ್ ಇಸ್ ಹರ್ಷವರ್ಧನ. ವೇದಗಳ ಕಾಲದಲ್ಲಿ ಗ್ರಾಮದ ಮುಖ್ಯಸ್ಥರನ್ನು ಯಾರು? ಕರೆಕ್ಟ್ ಆನ್ಸರ್ ಇಸ್ ಗ್ರಾಮಿಣಿ. ನೆಕ್ಸ್ಟ್ ಕ್ವಶನ್, ದಸರಾ ಹಬ್ಬವನ್ನು ಕರ್ನಾಟಕ ರಾಜ್ಯದ ನಾಡು ಹಬ್ಬವಾಗಿ ಘೋಷಿಸಿದವರು ಯಾರು? ಕರೆಕ್ಟ್ ಆನ್ಸರ್ ಇಸ್ ಆಲೂರು ವೆಂಕಟರಾವ್. ವಿಜಯನಗರ ಸಾಮ್ರಾಜ್ಯ ಸ್ಥಾಪನೆಯಾದ ವರ್ಷ ಯಾವುದು? 1336. ಮೈಸೂರಿನ ಒಡೆಯರ ರಾಜ ಕುಟುಂಬದ ಈ ಕೆಳಗಿನ ಯಾವ ರಾಜ್ಯ ಮನೆತನಕ್ಕೆ ಸಂಬಂಧಪಟ್ಟಿದೆ? ಯದುವಂಶ. ಸ್ವಾತಂತ್ರ್ಯ ನಂತರ ಭಾರತ ಸೈನ್ಯ ವಶಪಡಿಸಿಕೊಂಡ ಮೊದಲ ರಾಜ್ಯ ಯಾವುದು? ಹೈದರಾಬಾದ. ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಮೊದಲ ಸಭೆಯ ಅಧ್ಯಕ್ಷತೆಯನ್ನು ವಹಿಸಿದವರು ಯಾರು? ಕರೆಕ್ಟ್ ಆನ್ಸರ್ ಇಸ್ WC ಬ್ಯಾನರ್ಜಿ. ಸ್ವರಾಜ್ಯ ಎಂಬ ಶಬ್ದವನ್ನು ಬಳಸಿದ ಮೊದಲ ಭಾರತೀಯರು ಯಾರು? ಕರೆಕ್ಟ್ ಆನ್ಸರ್ ಇಸ್ ದಾದಾಬಾಯಿ ನವರೋಜಿ ಅವರು. ನೆಕ್ಸ್ಟ್ ಕ್ವಶನ್, ವಾತಾವರಣದಲ್ಲಿ ನಾವು ಮೇಲಕ್ಕೆ ಹೋದಂತೆ ತಾಪಮಾನವು ಮೊದಲು ಕಡಿಮೆಯಾಗಿ ನಂತರ ಹೆಚ್ಚಾಗುತ್ತದೆ. ಬಟ್ಟೆ ಉದ್ಯಮಕ್ಕೆ ಪ್ರಮುಖವಾದ ಕೇಂದ್ರ ಸೂರತ್. ಕದಂಬ ಸಾಮ್ರಾಜ್ಯದ ರಾಜಧಾನಿ ಯಾವುದು? ಬನವಾಸಿ. ಜಗತ್ತಿನ ಅತ್ಯಂತ ಎತ್ತರವಾದ ಯುದ್ಧ ಭೂಮಿ ಯಾವುದು? ಸಿಯಾಚಿನ್. ಲಡಾಖ್ ಒಂದು ತಂಪಾದ ಮರುಭೂಮಿಯಾಗಿದೆ. SIDBI ಅನ್ನು ವಿಸ್ತರಿಸಿ ಬರೆಯಿರಿ. ಕರೆಕ್ಟ್ ಆನ್ಸರ್ ಇಸ್ ಸ್ಮಾಲ್ ಇಂಡಸ್ಟ್ರಿಯಲ್ ಡೆವಲಪ್ಮೆಂಟ್ ಬ್ಯಾಂಕ್ ಆಫ್ ಇಂಡಿಯಾ. ಕೋಕ್ ಮತ್ತು ಪೆಪ್ಸಿಯಂತಹ ತಂಪಾದ ಪಾನೀಯಗಳಲ್ಲಿ ಇರುವ ಅನಿಲ ಇಂಗಾಲದ ಡೈಆಕ್ಸೈಡ್. ಪ್ರಥಮ ಬಾರಿಗೆ ಭಾರತದ ರಾಷ್ಟ್ರೀಯ ಆದಾಯವನ್ನು ಅಂದಾಜಿಸಿದವರು ಯಾರು? ಕರೆಕ್ಟ್ ಆನ್ಸರ್ ಇಸ್ ದಾದಾಬಾಯಿ ನವರೋಜಿ ಅವರು. ರಫೇಲ್ ವಿಮಾನ ತಯಾರಿಕೆಯನ್ನು ಮಾಡುವ ಡೆಸಾಲ್ಟ್ ಎಂಬ ಸಂಸ್ಥೆ ಯಾವ ದೇಶದಲ್ಲಿದೆ? ಫ್ರಾನ್ಸ್ ದೇಶದಲ್ಲಿದೆ. ಸುಂದರ್ಬನ್ ಅರಣ್ಯ ಭಾರತದ ಯಾವ ರಾಜ್ಯದಲ್ಲಿ ಕಂಡುಬರುತ್ತದೆ? ಪಶ್ಚಿಮ ಬಂಗಾಳದಲ್ಲಿ ಕಂಡುಬರುತ್ತದೆ. ಈ ಕೆಳಗಿನ ಯಾವ ಬೆಳೆಯನ್ನು ಬೆಳೆಯಲು ನೀರನ್ನು ತಡೆಹಿಡಿಯುವಿಕೆ ಅವಶ್ಯವಾಗಿದೆ? ಕರೆಕ್ಟ್ ಆನ್ಸರ್ ಇಸ್ ಅಕ್ಕಿ. ನೆಕ್ಸ್ಟ್ ಕ್ವಶನ್, ಎಲ್ಲ ಸಮಾಜವು ಎದುರಿಸುತ್ತಿರುವ ಮುಖ್ಯ ಆರ್ಥಿಕ ಸಮಸ್ಯೆ ಯಾವುದು? ಕರೆಕ್ಟ್ ಆನ್ಸರ್ ಇಸ್ ಕೊರತೆ. ನೆಕ್ಸ್ಟ್ ಕ್ವಶನ್, ಕನಿಷ್ಠ ಬೆಂಬಲ ಬೆಲೆ ಎಂದರೇನು? ಕರೆಕ್ಟ್ ಆನ್ಸರ್ ಇಸ್ ಸಮತೋಲನ. ಬಂಡವಾಳ ಸಾಹಿತ್ಯ ಎಂದರೇನು? ಕರೆಕ್ಟ್ ಆನ್ಸರ್ ಇಸ್ ಬಂಡವಾಳವಾದ ಸರಕುಗಳ ಮೇಲೆ ಖಾಸಗಿ ಸ್ವಾಮ್ಯ ಮಾಲೀಕತ್ವ. ನೆಕ್ಸ್ಟ್ ಕ್ವಶನ್, ಬಂಡವಾಳ ಹಿಂತೆಗೆತ ಅಂದರೇನು? ಕರೆಕ್ಟ್ ಆನ್ಸರ್ ಇಸ್ ಬಂಡವಾಳ ಸ್ವೀಕೃತಿ. ಭಾರತದಲ್ಲಿ ಮಕ್ಕಳ ಲಿಂಗಾನುಪಾತ ಕಡಿಮೆಯಾಗಲು ಕಾರಣವೇನು? ಕರೆಕ್ಟ್ ಆನ್ಸರ್ ಇಸ್ ಹೆಣ್ಣು ಮಕ್ಕಳ ಭ್ರೂಣ ಹತ್ಯೆ. ನೆಕ್ಸ್ಟ್ ಕ್ವಶನ್, ಶುದ್ಧ ಮಾರುಕಟ್ಟೆ ಆರ್ಥಿಕತೆಯು ಯಾರ ಬಯಕೆಗಳನ್ನು ಪೂರೈಸುತ್ತದೆ? ಕರೆಕ್ಟ್ ಆನ್ಸರ್ ಇಸ್ ಗ್ರಾಹಕರು. ಸಂಪನ್ಮೂಲ ಎಂದರೇನು? ಕರೆಕ್ಟ್ ಆನ್ಸರ್ ಇಸ್ ಸರಕು ಮತ್ತು ಸೇವೆಗಳು. HYVP ಎಂದರೇನು? ಹೈ ಯೀಲ್ಡಿಂಗ್ ವೆರೈಟೀಸ್ ಪ್ರೋಗ್ರಾಮ್. ಕ್ವಶನ್ ನಂಬರ್ 90, ಇದಕ್ಕೆ ಸರಿಯಾದ ಉತ್ತರ 12%. ನೇರ ತೆರಿಗೆಯನ್ನು ಈ ಕೆಳಗಿನ ಯಾವುದರ ಮೇಲೆ ವಿಧಿಸುತ್ತಾರೆ? ಕರೆಕ್ಟ್ ಆನ್ಸರ್ ಇಸ್ ವ್ಯಕ್ತಿಗತವಾಗಿ ಮತ್ತು ಕಾರ್ಪೊರೇಷನ್ಗಳು. ಕ್ವಶನ್ ನಂಬರ್ 92, ಸರಿಯಾದ ಉತ್ತರ 1:4. ಕ್ವಶನ್ ನಂಬರ್ 93, ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ 381191.
ಕ್ವಶನ್ ನಂಬರ್ 94 ಇದಕ್ಕೆ ಸರಿಯಾದ ಉತ್ತರ 3.33%. ಕ್ವಶನ್ ನಂಬರ್ 95 ಇದಕ್ಕೆ ಸರಿಯಾದ ಉತ್ತರ 12. ಕ್ವಶನ್ ನಂಬರ್ 96 ಇದಕ್ಕೆ ಸರಿಯಾದ ಉತ್ತರ 110. ಕ್ವಶನ್ ನಂಬರ್ 97 ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ. ಕ್ವಶನ್ ನಂಬರ್ 98 ಕರ್ನಾಟಕದಲ್ಲಿ ಮೆಕ್ಕೆಜೋಳ ಟೆಕ್ನಾಲಜಿ ಪಾರ್ಕನ್ನು ಸ್ಥಾಪಿಸಬೇಕೆಂದಿರುವ ಸ್ಥಳ ರಾಣೆಬೆನ್ನೂರಿನಲ್ಲಿ. ICC 2019ರ ಸ್ಪಿರಿಟ್ ಆಫ್ ಕ್ರಿಕೆಟ್ ಪ್ರಶಸ್ತಿ ಪಡೆದವರು ವಿರಾಟ್ ಕೊಹ್ಲಿ. ಸ್ವಚ್ಛ ಭಾರತ್ ಮಿಷನ್ ಯಾವ ಅಂಶಗಳನ್ನು ಒಳಗೊಂಡಿದೆ? ಇವುಗಳಲ್ಲಿ ಎಲ್ಲವೂ